ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಯೋಚನೆ ಮಾಡಿ ನೋಡಿ. ಡೈಲಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ತೀರಾ. ಇವ್ರು ಯಾವ ರೀತಿ ಮೋಟಿವೇಟೆಡ್ ವಿಡಿಯೋ ಹಾಕಿದ್ದಾರೆ, ಅವ್ರು ಯಾವ ರೀತಿ ಮೋಟಿವೇಟೆಡ್ ವಿಡಿಯೋ ಹಾಕಿದ್ದಾರೆ, ರೀಲ್ಸ್ ವಿಡಿಯೋಸ್ ಎಲ್ಲವನ್ನ ನೋಡ್ಬಿಟ್ಟು ಇವತ್ತಿಂದ ಇದನ್ ಮಾಡ್ತೀನಿ ಅದನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಮೋಟಿವೇಶನ್ ಹೈಪ್ ಅಲ್ಲಿ ದೊಡ್ಡ ದೊಡ್ಡ ಗೋಲ್ಸ್ ಅನ್ನ ಸೆಟ್ ಮಾಡ್ತೀರಾ. ಆದ್ರೆ ಆಕ್ಚುಲ್ ಆಗಿ 2 ದಿನದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸಮಸ್ಯೆ ಬಂದ್ ಕೂಡ್ಲೆ ಅದೆಲ್ಲವನ್ನ ಹಾಗೆ ಮರ್ತ್ಬಿಟ್ಟು ಮುಂಚೆ ಹೇಗಿದ್ರೋ ಹಾಗೆ ಲೇಜಿ ಆಗ್ಬಿಡ್ತೀರಾ. ಮತ್ತೆ 2-3 ವಾರ ಆದ್ಮೇಲೆ ನಾನಾ ಆ ಗೋಲ್ಸ್ ಅನ್ನ ಸೆಟ್ ಮಾಡ್ದೆ ಈ ರೀತಿ ಒಂದು ಡೌಟ್ ಆದ ಸಿಚುವೇಶನ್ಗೆ ಬಂದ್ಬಿಡ್ತೀರಾ. ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಹಾಗೆ ಉಳಿದ್ ಬಿಡ್ತೀರಾ. ನಾವ್ ಏನಕ್ಕೆ ಈ ರೀತಿ ಮಾಡ್ತೀವ ಅಂತ ನೀವು ಯೋಚನೆ ಮಾಡಿ ನೋಡಿದೀರಾ? ನಮ್ಗೆ ಒಂದು ವಿಷಯವನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದ್ರು ಕೂಡ ಆ ಮೋಟಿವೇಶನ್ ಇಂದ ಅದಕ್ಕೆ ತಕ್ಕಂತ ಆಕ್ಷನ್ ನಾವು ತಗೊಂಡ್ರು ಕೂಡ ಒಂದು ವಿಷಯವನ್ನ ಕಂಟಿನ್ಯೂಸ್ ಆಗಿ ಮಾಡಿ ಮುಗಿಸೋ ಅಷ್ಟು ನಮ್ಮ ಹತ್ರ ಡಿಸಿಪ್ಲಿನ್ ಇಲ್ವೇ ಇಲ್ಲ. ಅದೇ ಸಮಯದಲ್ಲಿ ಆ ವಿಷಯವನ್ನ ನಾವು ಮುಗಿಸದೆ ಬಿಟ್ಬಿಟ್ರೆ ಅದಕ್ಕೆ ಪನಿಷ್ಮೆಂಟ್ ಮತ್ತೆ ಕಾನ್ಸಿಕ್ವೆನ್ಸಸ್ ಏನು ಇರೋದೇ ಇಲ್ಲ. ನಾವು ಅದನ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ತುಂಬಾ ಕೇರ್ಲೆಸ್ ಆಗಿ ನಾವು ಇದ್ಬಿಡ್ತೀವಿ. ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ರಿಲ್ಯಾಕ್ಸ್ ಆಗಿ ನಾವು ಫೀಲ್ ಮಾಡ್ತೀವಿ. ಆದ್ರೆ ನಮ್ ಹಿಂದೆ ಗನ್ ಇಟ್ಕೊಂಡು ಒಬ್ಬ ಇದನ್ ಮಾಡಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನಾವ್ ಈ ರೀತಿ ಕೇರ್ಲೆಸ್ ಆಗಿರ್ತೀವಿ ಅಂತ ನೀವು ಅನ್ಕೋತೀರಾ, ಅಥವಾ ಲೇಜಿ ಆಗಿರ್ತೀವಿ ಅಂತ ಅನ್ಕೋತೀರಾ? ನಿಮ್ಮ ಲೈಫ್ ಅಲ್ಲಿ ಯಾವತ್ತಾದ್ರೂ ಏನಕ್ಕೆ ಮಿಲಿಟರಿ ಪೀಪಲ್ಸ್ ಎಲ್ಲ ತುಂಬಾ ಶಿಸ್ತಾಗಿ ಇರ್ತಾರೆ, ಬೆಳಿಗ್ಗೆ ಮುಂಚೆ ಅಷ್ಟು ಬೇಗ ಹೇಳ್ತಾರೆ, ಅವರ ಕೆಲಸ ಡ್ರಿಲ್ಸ್ ಎಲ್ಲವನ್ನ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಯೋಚನೆ ಮಾಡಿದೀರಾ? ಯಾಕಂದ್ರೆ ಈ ವಿಷಯವನ್ನ ಅವರು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ, ಡಿಸಿಪ್ಲಿನ್ ಆಗಿ ಅವರು ಇಲ್ಲ ಅಂದ್ರೆ ನಿಜವಾದ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅವರ ಜೀವನೇ ಹೋಗುತ್ತೆ. ಸರಿಯಾದ ಸಮಯಕ್ಕೆ ಎದ್ದು ಸರಿಯಾದ ಸಮಯಕ್ಕೆ ಊಟ ಮಾಡಿ ಎಕ್ಸರ್ಸೈಸ್ ಡ್ರಿಲ್ಸ್ ಎಲ್ಲ ಮಾಡಿ ಟೀಮ್ ಜೊತೆ ಸರಿಯಾಗಿ ಕೋಆರ್ಡಿನೇಟ್ ಮಾಡಿಲ್ಲ ಅಂದ್ರೆ ಆಕ್ಚುಲ್ ಆದ ಫೈಟ್ ಮತ್ತೆ ವಾರ್ಸ್ ಅಲ್ಲಿ ಒಂದು ಅವ್ರು ಸಾಯ್ತಾರೆ, ಇಲ್ಲಾಂದ್ರೆ ಅವರ ಟೀಮ್ ಮೆಂಬರ್ಸ್ ಅನ್ನ ಇವರಿಂದ ಕಾಪಾಡೋದಕ್ಕೆ ಆಗೋದೇ ಇಲ್ಲ. ಈ ರೀತಿ ತುಂಬಾ ಘೋರವಾದ ಪರಿಸ್ಥಿತಿಯನ್ನ ಅವರು ಸರಿಯಾಗಿ ಅವಾಯ್ಡ್ ಮಾಡೋದಕ್ಕೆ ಅವರು ಡಿಸಿಪ್ಲಿನ್ ಆಗಿ ಡೈಲಿ ಈ ರೀತಿಯ ವಿಷಯಗಳನ್ನ ಅವರು ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ಆರಂಭದಲ್ಲಿ ಮೋಟಿವೇಶನ್ ನ ಇಟ್ಕೊಂಡು ಎಲ್ಲವನ್ನ ಸ್ಟಾರ್ಟ್ ಮಾಡಿ. ನೀವು ಯಾವ ವಿಷಯವನ್ನ ಸ್ಟಾರ್ಟ್ ಮಾಡಿರ್ತೀರೋ ಆ ವಿಷಯವನ್ನ ಮುಗ್ಸೋಕ್ ಆಗದೆ ನೀವು ತುಂಬಾ ಕಷ್ಟ ಪಡ್ತಾ ಇದ್ರೆ ನಿಮ್ಗೆ ಮೋಟಿವೇಶನ್ ಪ್ರಾಬ್ಲಮ್ ಅಲ್ವೇ ಅಲ್ಲ, ಡಿಸಿಪ್ಲಿನ್ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮಿಲಿಟರಿ ಲೀಡರ್ ಹಾಗೆ ಡಿಸಿಪ್ಲಿನ್ ಆಗಿ ಬದಲಾಗೋದಕ್ಕೆ ಯಾವ್ಯಾವ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು ಆ ವಿಷಯಗಳನ್ನ ಒಬ್ಬ ರಿಟೈರ್ಡ್ US ನೇವಿ ಸೀಲ್ ಜಾಕೋ ವೆಲ್ಲಿಂಗ್ ನ ಬುಕ್ ಡಿಸಿಪ್ಲಿನ್ ಈಕ್ವಲ್ಸ್ ಫ್ರೀಡಮ್ ಇಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಸರಿ ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ನ್ಯೂ ಇಯರ್ ಇಂದ ನಿಮ್ಮ ಹೆಲ್ತ್, ವೆಲ್ತ್, ಹ್ಯಾಬಿಟ್ಸ್, ಗೋಲ್ಸ್, ನಿಮ್ಮ ಟು ಡೂ ಲಿಸ್ಟ್, ಮೀಲ್ ಪ್ಲಾನ್ಸ್ ಅನ್ನು ಕೂಡ ಟ್ರ್ಯಾಕ್ ಮಾಡೋದಕ್ಕೆ ನಮ್ಮ AE ಅಲ್ಟಿಮೇಟ್ ಜರ್ನಲ್ ನ 2.0 ಎಡಿಷನ್ ಈಗ ಅವೈಲೇಬಲ್ ಆಗಿದೆ. ಫಸ್ಟ್ ಬ್ಯಾಚ್ ಆಫ್ ಶಿಪ್ಪಿಂಗ್ ಅನ್ನ ನ್ಯೂ ಇಯರ್ ಅಲ್ಲೇ ಮುಗಿಸ್ಬಿಟ್ಟು ಈಗ ಸೆಕೆಂಡ್ ಬ್ಯಾಚ್ ಆಫ್ ಶಿಪ್ಪಿಂಗ್ ನಡೀತಾ ಇದೆ. ನೀವೊಂದು ಕಾಪಿಯನ್ನ ಆರ್ಡರ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ವಿಡಿಯೋವನ್ನ ನೋಡಿದ್ಮೇಲೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರೋ ಜರ್ನಲ್ ಲಾಂಚ್ ವಿಡಿಯೋವನ್ನ ನೋಡಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಅದನ್ನ ಖರೀದಿ ಮಾಡ್ಬೇಕಂತ ಅನ್ಕೊಂಡ್ರೆ ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡಿ. ಆರ್ಡರ್ ನ ಪ್ಲೇಸ್ ಮಾಡ್ಬೇಕಾದ್ರೆ AE ಪೊಂಗಲ್ ಅನ್ನೋ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಮ್ಮೆಲ್ಲರಿಗೂ ಫ್ರೀಡಮ್ ಸಿಗ್ಬೇಕು ಅಂತ ಅನ್ಕೋತೀವಿ. ಯಾಕಂದ್ರೆ ನಮ್ಮ ಹತ್ರ ಫ್ರೀಡಮ್ ಇದ್ರೇನೆ ಇಷ್ಟ ಆದ ಸಮಯದಲ್ಲಿ ಏನ್ ಬೇಕಾದ್ರೆ ಮಾಡಬಹುದು. ಫೈನಾನ್ಷಿಯಲ್ ಫ್ರೀಡಮ್ ಇದ್ರೆ ನಾವು ಅನ್ಕೊಂಡ ಹಾಗೆ ಏನ್ ಬೇಕಾದ್ರೆ ಖರೀದಿ ಮಾಡಬಹುದು. ನಮ್ಮ ಇಷ್ಟಕ್ಕೆ ನಮ್ಗೆ ಬೇಕಾದಾಗ ಯಾವುದೇ ವರ್ಕ್ ಅನ್ನ ಮಾಡಬಹುದು ಅನ್ನೋ ಹಾಗೆ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು ಅಂತ ನಾವು ಅನ್ಕೋತೀವಿ. ಈ ರೀತಿಯ ಫ್ರೀಡಮ್ ನಿಮ್ಗೆ ಸಿಗ್ಬೇಕು ಅಂದ್ರೆ ಅದಕ್ಕೆ ನೀವು ಕಂಪ್ಲೀಟ್ ಆಗಿ ಆಪೋಸಿಟ್ ಕೆಲಸವನ್ನ ನೀವು ಜಾಸ್ತಿ ಮಾಡ್ಬೇಕಾಗತ್ತೆ. ಆ ರೀತಿ ಕೆಲಸ ಏನಂತ ಕೇಳ್ತೀರಾ? ಅದು ಡಿಸಿಪ್ಲಿನ್ ಆಗಿರೋದು. ನಂಗೆ ಜಾಬ್ ಇಷ್ಟ ಆಗ್ತಾ ಇಲ್ಲ, ಅದನ್ನ ಕ್ವಿಟ್ ಮಾಡ್ತೀನಿ ಅಂತ ನೀವು ಅನ್ಕೊಂಡ್ರೆ, ನೀವೊಬ್ರು ಫ್ರೀ ಬರ್ಡ್ ಆಗಿ ಇರ್ತೀನಿ ಅಂತ ನೀವು ಅನ್ಕೊಂಡ್ರೆ, ಒಂದು ಫ್ರೀ ಬರ್ಡ್ ಆಗಿ ನೀವು ಇಷ್ಟಪಟ್ಟ ಹಾಗೆ ಎಲ್ಲವನ್ನ ಮಾಡೋದಿಕ್ಕಾಗಲ್ಲ. ಇಷ್ಟ ಆಗಿರೋ ಈ ಜಾಬ್ ಅನ್ನ ಬಿಟ್ಬಿಟ್ಟು ಡಿಸಿಪ್ಲಿನ್ ಆಗಿ ಡಿಸ್ಟ್ರಾಕ್ಟ್ ಆಗದೆ ಡೈಲಿ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ಕೊಂಡು ಮೂವೀಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡದೆ ನಂಗೆ ಇಷ್ಟವಾದ ವಿಷಯವನ್ನ ಫಾಲೋ ಮಾಡ್ತೀನಿ ಅಂತ ಅನ್ಕೊಂಡು ನೀವು ಯಾವ್ದಾದ್ರು ಒಂದು ವಿಷಯವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರನೇ ನಿಮ್ಗೆ ಇಷ್ಟವಾದ ಕೆಲಸ ಮಾಡೋ ಫ್ರೀಡಮ್ ಅನ್ನೋದು ಸಿಗುತ್ತೆ. ಇಲ್ಲಾಂದ್ರೆ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ, ನಿಮ್ಮ ಕೆರಿಯರ್ ಕೂಡ ಕರೆಕ್ಟ್ ಆಗಿ ಹೋಗೋದಿಲ್ಲ, ನಿಮ್ಮ ಲೈಫಲ್ಲಿ ಕೂಡ ತುಂಬಾ ಕಷ್ಟಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಸೊ ನೀವು ಫ್ರೀ ಆಗಿರ್ಬೇಕು ಅಂತ ಆಸೆ ಪಟ್ರೆ, ನಿಮ್ಮ ಇಷ್ಟ ಬಂದ ಹಾಗೆ ಎಲ್ಲಾ ಕೆಲಸವನ್ನ ಮಾಡ್ಬೇಕು ಅಂತ ಆಸೆ ಪಟ್ರೆ, ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ತೀನಿ ಅಂತ ನೀವು ಹೇಳ್ತಿರಲ್ವಾ, ಅದನ್ನ ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಮಾತ್ರನೇ ನಿಮ್ಮಿಂದ ರಿಯಲ್ ಫ್ರೀಡಮ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗತ್ತೆ. ಇಲ್ಲಾಂದ್ರೆ ನಿಮ್ಗೆ ಡೈರೆಕ್ಷನ್ ಇಲ್ದೆ ಇಲ್ಲಿ ಹೋಗ್ಬೇಕು ಅಂತ ಅರ್ಥ ಆಗದೆ ಎಲ್ಲೋ ಹೇಗೋ ಹೋಗೋ ಹಾಗೆ ಒಂದು ಪರಿಸ್ಥಿತಿಯಲ್ಲಿ ನೀವು ಜೀವನ ಪೂರ್ತಿ ಇರ್ಬೇಕಾಗತ್ತೆ. ಇದರಿಂದ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಫ್ರೀಡಮ್ ಅನ್ನೋ ವಿಷಯವನ್ನ ನಮ್ಮ ಮೈಂಡ್ ಅಲ್ಲಿ ಹಾಕೊಳ್ಳೋದಿಕ್ಕೆ ಅವರು ಹೇಳ್ತಾರೆ. ಅಂದ್ರೆ ನಮ್ಗೆ ಬೇಕಾದ ವಿಷಯದಲ್ಲಿ ಶಿಸ್ತಿಂದ ಇದ್ರೆ ಮಾತ್ರ ನಾವು ಅನ್ಕೊಂಡ ಆ ಫ್ರೀಡಮ್ ನಮ್ಗೆ ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ಡಿಸಿಪ್ಲಿನ್ ಈಕ್ವಲ್ ಫ್ರೀಡಮ್ ಅನ್ನೋ ಆ ಮೈಂಡ್ ಸೆಟ್ ಅನ್ನ ನಿಮ್ಮಲ್ಲಿ ಬೆಳೆಸ್ಕೊಂಡ್ರೆ ನೆಕ್ಸ್ಟ್ ಹೇಗೆ ಒಂದು ಮಿಲಿಟರಿ ಮೈಂಡ್ ಸೆಟ್ ಅನ್ನ ತರೋದು ಅಂತ ನಾವು ಈಗ ನೋಡೋಣ. ನಂಬರ್ 2, ದ ಮಿಲಿಟರಿ ಮೈಂಡ್ ಸೆಟ್. ಮನುಷ್ಯರಾಗಿ ನಮ್ಗಿರೋ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ನಮ್ಮ ಎಮೋಷನ್. ಸಮ್ಟೈಮ್ಸ್ ನಮ್ಮ ಎಮೋಷನ್ ಮತ್ತೆ ಫೀಲಿಂಗ್ಸ್ ಎಲ್ಲವೂ ಒಂದು ಪಾಸಿಟಿವ್ ಡ್ರೈವ್ ಆಗಿ ಆಕ್ಟ್ ಆಗಿ ನಾವು ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಅದೇ ಎಮೋಷನ್ ಮತ್ತೆ ಫೀಲಿಂಗ್ಸ್ ನಾವು ಎಕ್ಸ್ಕ್ಯೂಸ್ ಹೇಳೋ ಹಾಗೆ ಮಾಡುತ್ತೆ, ಲೇಸಿಯಾಗಿ ನಮ್ಮನ್ನ ಇಟ್ಕೊಳ್ಳುತ್ತೆ. ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡೇ ಬರ್ತಾ ಇಲ್ಲ, ನಾಳೆ ನೋಡ್ಕೊಳ್ಳೋಣ, ಈ ರೀತಿ ಪ್ರೊಕ್ಯಾಸ್ಟಿನೇಟಿಂಗ್ ಆಟಿಟ್ಯೂಡ್ ಅನ್ನ ನಮ್ಮಲ್ಲಿ ಅದು ತರಿಸುತ್ತೆ. ಆದ್ರೆ ಈ ಆಟಿಟ್ಯೂಡ್ ಅಂದ್ರೆ ಫೀಲಿಂಗ್ಸ್ ಮತ್ತೆ ಎಮೋಷನ್ ನ ಬೇಸ್ ಮಾಡಿ ಮಾಡಿರೋ ನಿರ್ಧಾರವನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಕೊಂಡು ಇದನ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು,
ಫೀಲಿಂಗ್ಸ್ ಮತ್ತೆ ಎಮೋಷನ್ಗೆ ಅಲ್ಲಿ ಜಾಗನೇ ಇಲ್ಲ. ಈ ರೀತಿ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇದ್ರೆ ನಮ್ಮ ಫೀಲಿಂಗ್ಸ್ ಮತ್ತೆ ಮೂಡ್ ಎಲ್ಲ ಹೇಗಿದೆ ಅಂತ ನಾವು ಬೇಜಾರಾಗದೆ ಮಾಡೋ ಹಾರ್ಡ್ ವರ್ಕ್ ಅನ್ನ ಒಂದು ರೂಲ್ ಬುಕ್ ಅಲ್ಲಿ ಇರೋ ಹಾಗೆ ನಮ್ಮ ಡ್ಯೂಟಿಯನ್ನ ನಾವು ಫಾಲೋ ಮಾಡ್ತಾ ಇದ್ರೆ ಆ ರೀತಿ ಆಟಿಟ್ಯೂಡ್ ನಮ್ಮಲ್ಲಿ ಒಂದು ಮಿಲಿಟರಿ ಮೈಂಡ್ ಸೆಟ್ ಅನ್ನ ತರುತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರಿಂದ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಇವತ್ತಿಂದನೇ ಮಿಲಿಟರಿ ಕ್ಯಾಂಪ್ ಅಲ್ಲಿ ಇರೋ ಹಾಗೆ ಮಾರ್ಷಲ್ ಲಾವನ್ನ ನಿಮ್ಮ ಮೈಂಡ್ ಸೆಟ್ ಆಗಿ ಬದಲಾಯಿಸ್ಕೊಳ್ಳಿ. ನೀವು ಮಿಲಿಟರಿಯಲ್ಲಿ ಜಾಯಿನ್ ಮಾಡಾಯ್ತು, ಹಾಕಿರೋ ರೂಲ್ಸ್ ಅನ್ನ ಮಾತ್ರ ಫಾಲೋ ಮಾಡಬೇಕು ಅನ್ನೋ ಹಾಗೆ ಒಂದು ಸಿಸ್ಟಮ್ ನ ನಡುವೆ ನಿಮ್ಮನ್ನ ನೀವು ತಗೋಬೇಕು. ನೀವೇ ನಿಮ್ಗೆ ಒಂದು ಸೆಟ್ ಆಫ್ ರೂಲ್ಸ್ ಅನ್ನ ಹಾಕಿ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಯಾಕಂದ್ರೆ ನಿಮ್ಗೆ ನೀವು ಹಾಕೊಂಡ ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಾದ್ರೆ ನೀವು ಶಿಸ್ತಿಂದ ಇರ್ತೀರಾ. ಆ ಶಿಸ್ತೆ ನಿಮ್ಗೆ ಬೇಕಾದ ಆ ಸ್ವಾತಂತ್ರ್ಯವನ್ನ ಅದು ಕೊಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಸರಿ, ಇದೆಲ್ಲ ಕೇಳ್ಬಿಟ್ಟು ನಿಮ್ಗೆ ಮೋಟಿವೇಶನ್ ಗಿಂತ ಡಿಸಿಪ್ಲಿನ್ ತುಂಬಾ ಮುಖ್ಯ ಅಂತ ಅರ್ಥ ಆಗಿರುತ್ತೆ. ಈ ಡಿಸಿಪ್ಲಿನ್ ನಾವು ಮಾಡ್ಬೇಕು ಅನ್ಕೊಂಡ ವಿಷಯವನ್ನ ಮಾಡೋದಕ್ಕೆ ಒಂದು ಸ್ವಾತಂತ್ರ್ಯವನ್ನ ಕೊಡುತ್ತೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಆದ್ರೆ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಆ ಸಮಯದಲ್ಲಿ ನಾನು ಏನ್ ಮಾಡೋದಂತ ನಂಗೆ ಗೊತ್ತಾಗ್ತಾ ಇಲ್ಲ, ನಾನು ಏನ್ ಮಾಡಿದ್ರು ಕೂಡ ಸೋಲ್ತೀನಿ ಅಂತ ಗೊತ್ತು, ಅದಕ್ಕೆ ಅದನ್ನ ನಾನು ಮಾಡ್ತಾ ಇಲ್ಲ. ಈ ರೀತಿ ರೀಸನ್ಸ್ ಅನ್ನ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ಆಥರ್ ಅದಕ್ಕೆ ಒಂದು ವಿಷಯವನ್ನ ನಮ್ಮ ಹತ್ರ ಶೇರ್ ಮಾಡ್ತಾರೆ. ಅದು ಏನಂದ್ರೆ, ನಾವ್ ಏನಾದ್ರೂ ಮಾಡಿದ್ರೆ ಅದ್ರಲ್ಲಿ ಸೋತೋಗ್ತೀವಿ ಅಂತ ನೀವು ಬೇಜಾರಾಗದೆ ಜೀವನದಲ್ಲಿ ನಾವು ಏನನ್ನೂ ಮಾಡದೆ ಸೈಡಲ್ಲಿ ಕುತ್ಕೊಂಡು ಆಡಿಯನ್ಸ್ ಹಾಗೆ ನೋಡ್ತಾ ಕೂತ್ರೆ ಫ್ಯೂಚರ್ ಅಲ್ಲಿ ನಮ್ಮ ಜೀವನ ಈ ರೀತಿ ಸುಮ್ನೆ ಕೂತಿದ್ರಿಂದ ಅದು ನಮ್ಮ ಜೀವನವನ್ನ ಹೇಗೆ ಹಾಳು ಮಾಡುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡೋದಕ್ಕೆ ಅವರು ಹೇಳ್ತಾರೆ. ಈ ಥಾಟ್ ಎಕ್ಸರ್ಸೈಸ್ ಬಂದು ನಾವು ಒಂದೊಂದನ್ನು ಲೇಟ್ ಮಾಡಿದಷ್ಟು ಫ್ಯೂಚರ್ ಅಲ್ಲಿ ಅದು ಎಷ್ಟು ಪ್ರಾಬ್ಲಮ್ ಅನ್ನ ಉಂಟು ಮಾಡುತ್ತೆ ಅಂತ ನಮ್ಮನ್ನ ಯೋಚನೆ ಮಾಡಿ ನೋಡೋದಕ್ಕೆ ಹೇಳ್ತಾರೆ. ನೀವು ಕಣ್ಮುಚ್ಕೊಂಡು ನೀವು ಡೈಲಿ ಈ ರೀತಿ ಪ್ರೊಕ್ರಾಸ್ಟಿನೇಟ್ ಮಾಡ್ಕೊಂಡು ಯಾವುದೇ ಒಂದು ಕೆಲಸವನ್ನ ಮಾಡದೆ ಟೈಮ್ ಪಾಸ್ ಮಾಡ್ತಾನೆ ಇದ್ರೆ ನಿಮ್ಗೆ 30, 35, 40 ಆದ ನಂತರ ಅಥವಾ ನಿಮ್ಗೆ 50 ಇಯರ್ಸ್ ಆದ ನಂತರ ನಿಮ್ಮ ಲೈಫ್ ನೀವು ಅನ್ಕೊಂಡ ಹಾಗೆ ಇರುತ್ತೆ ಅಂತ ಅನ್ಕೋತೀರಾ. ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಇದ್ರೂ ಕೂಡ ಒಬ್ಬ ಮನುಷ್ಯನಾಗಿ ನಿಮ್ಮ ಹತ್ರ ಒಂದೆರಡು ಆಸೆ ಆದ್ರೂ ಖಂಡಿತ ಇರುತ್ತಾನೆ. ಅದನ್ನ ಕೂಡ ನಿಮ್ಗೆ ಪೂರ್ತಿ ಮಾಡಕ್ಕಾಗಿಲ್ಲ ಅಂದ್ರೆ ಅದನ್ನ ಪೂರ್ತಿ ಮಾಡಕ್ಕಾಗದೆ ನಿಮ್ಗೆ ವಯಸ್ಸಾಗ್ಬೇಕಾ, ಇಲ್ಲ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಇವತ್ತೇ ಆಕ್ಷನ್ ತಗೊಳ್ಳೋದಕ್ಕೆ ತಯಾರಾಗಿದ್ದೀರಾ. ಆತರ ನಮ್ಮ ಹತ್ರ ಒಂದು ನೋಟ್ಬುಕ್ ಅಥವಾ ಜರ್ನಲ್ ನ ತಗೊಂಡು ನಮ್ಮನ್ನೇ ಸೆಲ್ಫ್ ಕ್ವಶನ್ ನ ಮಾಡೋದಕ್ಕೆ ಹೇಳ್ತಾರೆ. ನಾವು ಡಿಸಿಪ್ಲಿನ್ ಇಂದ ಇದ್ರೆ ಏನಾಗುತ್ತೆ, ಡಿಸಿಪ್ಲಿನ್ ಇಂದ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ 2 ಕಾಲಮ್ನ ಹಾಕಿ ಬರ್ದು ನೋಡೋಕೆ ಹೇಳ್ತಾರೆ. ಈ ರೀತಿ ಬರ್ದ್ ನೋಡ್ಬಿಟ್ರೆ ನಿಮ್ಮ ಫೇಲ್ಯೂರ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ, ಈ ಲೆಫ್ಟ್ ಕಾಲಮ್ ಅಲ್ಲಿರೋ ಬ್ಯಾಡ್ ಲೈಫ್ ಅನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ನೀವು ಶಿಸ್ತಿಂದ ಇರೋದೇ ತುಂಬಾ ಬೆಟರ್ ಅಂತ ನೀವು ಆಕ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅವರು ಹೇಳ್ತಾರೆ. ಯಾವ ಆಕ್ಷನ್ ತಗೊಳ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಯಾವ್ದಾದ್ರು ರೆಡಿಮೇಡ್ ಚಾಲೆಂಜ್ ಅನ್ನ ಪಿಕಪ್ ಮಾಡಿ ಯೂಸ್ ಮಾಡಿ ಅಂತ ಅವರು ಹೇಳ್ತಾರೆ. ನೀವು 75 ಡೇಸ್ ಹಾರ್ಡ್ ಚಾಲೆಂಜ್ ರೀತಿ ಒಂದು ರೆಡಿಮೇಡ್ ಚಾಲೆಂಜ್ ನ ತಗೊಂಡು ನಿಮ್ಮ ಲೈಫ್ ಅನ್ನ ನಿಮ್ಮ ಕಂಟ್ರೋಲ್ಗೆ ತರೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಇಲ್ಲಾಂದ್ರೆ ನಿಮ್ಗೆ ಸಿಂಪಲ್ ಆದ ಸ್ಟ್ರಾಟಜಿ ಬೇಕಂದ್ರೆ ಆಥರ್ ಅವರು ಪರ್ಸನಲ್ ಆಗಿ ಫಾಲೋ ಮಾಡೋ ಸಿಂಪಲ್ ಆದ 3 ಸ್ಟೆಪ್ ಸ್ಟ್ರಾಟಜಿಯನ್ನ ನಮ್ಗೆ ಇವರ ಈ ಬುಕ್ ಅಲ್ಲಿ ಹೇಳಿದ್ದಾರೆ. ಅದು ಏನಂದ್ರೆ, ನಂಬರ್ 1, ವೇಕಪ್ ಬಿಫೋರ್ ಡಾನ್. ಅಂದ್ರೆ ಈ ಲೋಕದಲ್ಲಿ ನೀವು ಯಾವುದೇ ಲೊಕೇಶನ್ ಅಲ್ಲಿ ಇದ್ರೂ ಕೂಡ ಆ ಲೊಕೇಶನ್ ಅಲ್ಲಿ ಸನ್ರೈಸ್ ಆಗೋಕ್ಕಿಂತ ಮುಂಚೆ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ಈ ವಿಷಯವನ್ನ ರೆಗ್ಯುಲರ್ ಪ್ರಾಕ್ಟೀಸ್ ಆಗಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇವನ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಹೋಗಿ ನೋಡಿದ್ರೆ ಡೈಲಿ ಅವರು 4:30 AM ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ಅವರು ವಾಚ್ ಫೋಟೋವನ್ನ ತೆಗೆದು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಪಾಯಿಂಟ್ ಏನಂದ್ರೆ, ನಿಮ್ಮ ಜಿಯೋಗ್ರಾಫಿಕ್ ಲೊಕೇಶನ್ ಅಲ್ಲಿ ಸನ್ ರೈಸ್ ಆಗೋಕ್ಕಿಂತ ಮುಂಚೆ ನೀವು ಎದ್ದು ನಿಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಈ ರೀತಿ ಬೇಗ ಹೇಳೋದ್ರಿಂದ ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು, ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಕ್ಯಾಸ್ ಮತ್ತೆ ಕನ್ಫ್ಯೂಷನ್ ಇಂದ ನೀವು ಇಲ್ದೆ ತುಂಬಾ ಯೋಚನೆ ಮಾಡಿ ಶಾಂತವಾಗಿ ನಿಮ್ಮ ಕಂಟ್ರೋಲ್ಗೆ ನಿಮ್ಮ ಲೈಫ್ ಅನ್ನ ಈಸಿಯಾಗಿ ತರಕಾಗತ್ತೆ. ಅವಸರವಾಗಿ ಆಫೀಸ್ಗೆ ಓಡ್ಬೇಕಾದ ಅವಶ್ಯಕತೆ ಇಲ್ಲ, ಜಾಸ್ತಿ ಸ್ಟ್ರೆಸ್ ಅನ್ನ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಪೀಸ್ಫುಲ್ ಆಗಿ ಶಾಂತವಾಗಿ ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೋತಿರೋ ಅದಕ್ಕೆ ತಕ್ಕಂತೆ ಈ ಟೈಮ್ ಅಲ್ಲಿ ನಿಮ್ಮ ಲೈಫ್ ಅನ್ನ ಪ್ಲಾನ್ ಮಾಡಕ್ಕಾಗತ್ತೆ ಅಂತ ಅವರು ಹೇಳ್ತಾರೆ. ನಿಮ್ಮ ನೋಟ್ಬುಕ್ ಅಥವಾ ಜರ್ನಲ್ ನ ತಗೊಂಡು ಕೂತ್ಕೊಂಡು ನಿಮ್ ಜೊತೆ ನೀವು ಪರ್ಸನಲ್ ಆಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ನಿಮ್ಮ ಎಮೋಷನ್ ನ ಕಂಟ್ರೋಲ್ ಅಲ್ಲಿ ಬಿಡದೆ ನೀವು ಕಂಟ್ರೋಲ್ ಅಲ್ಲಿ ಇದ್ದು ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಟು ಡೂ ಲಿಸ್ಟ್ ಅಲ್ಲಿ ಹಾಕಿ ಹೆಲ್ತ್ ವೈಸ್ ಏನೆಲ್ಲ ಆಕ್ಷನ್ ನ ತಗೋತಿರೋ, ನಿಮ್ಮ ಡೈಲಿ ಹ್ಯಾಬಿಟ್ಸ್ ಅನ್ನ ಹೇಗೆಲ್ಲ ಸ್ಟ್ರಕ್ಚರ್ ಮಾಡ್ತಿರೋ ಅದೆಲ್ಲವನ್ನ ಇಂಟೆನ್ಷನ್ ಇಂದ ಪ್ಲಾನ್ ಮಾಡಿ. ನಿಮ್ಗೆ ನಮ್ಮ ಜರ್ನಲ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇಂದ ಎಇ ಪೊಂಗಲ್ ಅನ್ನೋ ಕೂಪನ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಇದರ ಎಲ್ಲಾ ಫೀಚರ್ಸ್ ಅನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರೋ ಈ ಜರ್ನಲ್ ಲಾಂಚ್ ವಿಡಿಯೋವನ್ನ ನೀವು ನೋಡಬಹುದು. ಸೊ ಈ ರೀತಿ ಬೆಳಿಗ್ಗೆ ಮುಂಚೆ ಎದ್ದು ನಿಮ್ಮ ಇಂಟೆನ್ಷನ್ ಅನ್ನ ಸರಿಯಾಗಿ ಸೆಟ್ ಮಾಡೋದು ಆ ದಿನದ ಫಸ್ಟ್ ವಿಕ್ಟರಿಯಾಗಿ ಇರುತ್ತೆ ಅಂತ ಜಾಕೋ ವಿಲ್ಲಿಂಗ್ ಹೇಳ್ತಾರೆ. ಇದರ ನಂತರ ಆದಷ್ಟು ಬೇಗ ವರ್ಕೌಟ್ ಮಾಡೋದೇ ಅವರಿಗೆ ಆ ದಿನದ ಟೋನ್ ಅನ್ನ ಸೆಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅವರು ಹೇಳ್ತಾರೆ. ದೈಹಿಕ ವ್ಯಾಯಾಮವನ್ನ ಮಾಡೋದ್ರಿಂದ, ಅದರಲ್ಲೂ ಕಾರ್ಡಿಯೋ ರೀತಿ ವರ್ಕೌಟ್ ಅನ್ನ ಮಾಡೋದ್ರಿಂದ ನಿಮ್ಮ ಬ್ರೈನ್ ಮತ್ತೆ ಬಾಡಿಗೆ ಬ್ಲಡ್ ಫ್ಲೋ ಅನ್ನೋದು ಜಾಸ್ತಿ ಆಗುತ್ತೆ. ನಮ್ಮ 5 AM ಕ್ಲಬ್ ಸ್ಪಾರ್ಕ್ ಈ ಬುಕ್ ಅಲ್ಲಿ ಓದಿದ ಹಾಗೆ ನಮ್ಮ ಬ್ರೈನ್ ಅಲ್ಲಿ ಬ್ರೈನ್ ಡಿರೈವ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಅಂದ್ರೆ BDNF ಅನ್ನೋ ಒಂದು ಪ್ರೋಟೀನ್ ಸೃಷ್ಟಿಯಾಗುತ್ತೆ. ಅದು ನಿಮ್ಮ ಬ್ರೈನ್ ಫಂಕ್ಷನ್ ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ.
ಜಾಕೋ ಈ ಪಾರ್ಟ್ ಅಲ್ಲಿ ಈ ವರ್ಕೌಟ್ ಅನ್ನೇ ಮಾಡ್ಬೇಕು, ಆ ವರ್ಕೌಟ್ ಅನ್ನೇ ಮಾಡ್ಬೇಕು ಅಂತ ನಮ್ಮನ್ನ ಅಷ್ಟ್ರ ಮಟ್ಟಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ. ಅವರ ಮಟ್ಟಿಗೆ ಅಟ್ಲೀಸ್ಟ್ ನಾವು ಯಾವ್ದಾದ್ರು ಒಂದು ವರ್ಕೌಟ್ ಮಾಡಿದ್ರೆ ಸಾಕಂತೆ. ಅವರು ಡೂ ಸಮಥಿಂಗ್ ಅನ್ನೋ ಒಂದು ಮೆಸೇಜ್ ಅನ್ನ ನಮಗೆ ಕೊಡ್ತಾರೆ. ಆದ್ರೆ ನಾವು ಈ ರೀತಿ ಯಾವ್ದಾದ್ರು ಒಂದು ವರ್ಕೌಟ್ ಅನ್ನ ನಮ್ಮನ್ನ ರೆಗ್ಯುಲರ್ ಆಗಿ ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ವೇಟ್ ನ ಕಮ್ಮಿ ಮಾಡ್ಬೇಕಂತ ಗೋಲಿಂದ ಎಕ್ಸರ್ಸೈಸ್ ಮಾಡ್ತೀರಾ, ಹೆಲ್ತ್ ಟ್ರ್ಯಾಕರ್ ಅಲ್ಲಿ ಟ್ರ್ಯಾಕ್ ಮಾಡಿ. ವರ್ಕೌಟ್ ಅಲ್ಲಿ ಇಷ್ಟು ಸೆಟ್ಸ್ ರಿಪಿಟೇಷನ್ ಮಾಡ್ತೀರಾ, ಇಲ್ಲ ಓಡ್ಬೇಕಾದ್ರೆ ಇಷ್ಟು ದೂರ ಓಡ್ತೀರಾ, ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ರೀತಿ ನೋಡ್ಕೊಳ್ಳಿ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ಆವಾಗ್ಲೇ ಇದೊಂದು ವಿಡಿಯೋ ಗೇಮ್ ಹಾಗೆ ನಿಮ್ಮ ಸ್ಕೋರ್ಸ್, ಪಾಯಿಂಟ್ಸ್, ಸ್ಟಾಟಿಸ್ಟಿಕ್ಸ್ ರೀತಿ ಇಲ್ಲ ಎಕ್ಸಾಮ್ ಅಲ್ಲಿ ಓದಿ ನಿಮ್ಮ ಸ್ಕೂಲ್ ಅಲ್ಲಿ ಕೊಡೋ ಹಾಗೆ ನಿಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ನೀವೇ ಪರ್ಸನಲ್ ಆಗಿ ಟ್ರ್ಯಾಕ್ ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಮ್ಮ ವರ್ಕೌಟ್ ಅನ್ನ ಮುಗಿಸ್ಬಿಟ್ಟು ನಿಮ್ಮ ಟ್ರ್ಯಾಕಿಂಗ್ ಡೇಟಾವನ್ನ ಎಂಟರ್ ಮಾಡಿದ್ಮೇಲೆ ನಿಮ್ಮ ಟು ಡೂ ಲಿಸ್ಟ್ ಅಲ್ಲಿ ನೀವು ಪ್ಲಾನ್ ಮಾಡ್ಬೇಕಾದ್ರೆ ಒಂದು ಮುಖ್ಯವಾದ ಟಾಸ್ಕ್ ಅಂತ ಬರ್ದಿರ್ತೀರಾ ನೋಡಿ, ಆ ರೀತಿ ಒಂದು ಕಷ್ಟಕರವಾದ ಕೆಲಸವನ್ನ ನೀವು ಫಸ್ಟ್ ಹೋಗಿ ಎಕ್ಸಿಕ್ಯೂಟ್ ಮಾಡಿ ಅಂತ ಅವರು ಹೇಳ್ತಾರೆ. ಈ ಕಷ್ಟವಾದ ಕೆಲಸವನ್ನ ಬೆಳಗ್ಗೆ ಮುಂಚೆ ಫ್ರೆಶ್ ಆಗಿ ಅದನ್ನ ಮುಗಿಸ್ಬಿಟ್ರೆ ಈ ಲೋಕ ಎದ್ದು ಅವರ ಯೂಶುವಲ್ ರಿಟೀನ್ ಅನ್ನ ಫಾಲೋ ಮಾಡಕ್ಕಿಂತ ಮುಂಚೆನೆ ನೀವು ಒಂದಿನದಲ್ಲಿ ಮಾಡ್ಬೇಕಾದ ತುಂಬಾ ಮುಖ್ಯವಾದ ಒಂದು ಕೆಲಸವನ್ನ ಮಾಡಿ ಮುಗಿಸಿರ್ತೀರಾ. ಅದರ ನಂತರ ಆ ದಿನದಲ್ಲಿ ಮಾಡೋ ಎಲ್ಲಾ ವಿಷಯಗಳು ನಿಮ್ಗೆ ಬೋನಸ್ ಆಗಿ ಸಿಗ್ತಾ ಇರುತ್ತೆ. ಸೊ ಈ 3 ಸ್ಟೆಪ್ ಪರ್ಸನಲ್ ಆಗಿ ಆತರ್ಗೆ ಹೆಲ್ಪ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಆ ರೀತಿ ಒಂದು ಸ್ಟೇಜ್ ಅಲ್ಲಿ ನೀವು ಇದೀರಾ ಅಂದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡೋ ಮೂಲಕ ನಿಮ್ಗೊಂದು ಡೈರೆಕ್ಷನ್ ಸಿಗಬಹುದು. ನೆಕ್ಸ್ಟ್ ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯ, ಈ ರೀತಿ ನೀವು ತುಂಬಾ ಡಿಸಿಪ್ಲಿನ್ ಆಗಿ ಇರೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಿಮ್ಮ ಇನ್ನರ್ ವಾಯ್ಸ್ ಆವಾಗ ನಿಮ್ಮನ್ನ ಸೋಂಬೇರಿಯಾಗಿರೋದಕ್ಕೆ ಮೋಟಿವೇಟ್ ಮಾಡ್ತಾ ಇರುತ್ತೆ. ಆಮೇಲೆ ನೋಡ್ಕೊಳ್ಳೋಣ, ನಾಳೆ ನೋಡೋಣ, ಎಕ್ಸ್ಟ್ರಾ ಸ್ವಲ್ಪ ನಿದ್ದೆ ಮಾಡೋಣ, ಈ ರೀತಿ ವಾಯ್ಸಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ ಅಂದ್ರೆ ವೀಕ್ನೆಸ್ ಅನ್ನೋ ಎನಿಮಿ ನಿಮ್ಮನ್ನ ಬೆಳೆಯೋದಕ್ಕೆ ಬಿಡದೆ ತಡಿತಾ ಇದೆ ಅಂತ ನೀವು ಅನ್ಕೊಳ್ಳಿ. ಅದು ನಿಮ್ಮ ವಿರೋಧಿಯಾಗಿ ಅನ್ಕೊಂಡು ಕೋಪದಲ್ಲಿ ಅದ್ರ ಜೊತೆ ಜಗಳ ಮಾಡೋದಕ್ಕೆ ಹೇಳ್ತಾರೆ. ಜಗಳ ಮಾಡಿ ಅಂದ್ರೆ ಏನೂ ಇಲ್ಲ, ನಿಮ್ಮ ವೀಕರ್ ಸೆಲ್ಫ್ ಆ ಮೆಸೇಜ್ ಅನ್ನ ಮತ್ತೆ ಆ ವಾಯ್ಸ್ ಅನ್ನ ಕೊಡ್ಬೇಕಾದ್ರೆ ಇವತ್ ನಾನು ಸೋಲೋದಿಲ್ಲ ಅಂತ ಹೇಳಿ ಒಂದು ಸ್ಟ್ರಾಂಗ್ ಆದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೀತಿ ಯಾವ್ದಾದ್ರು ಒಂದು ಮ್ಯೂಸಿಕ್ ಅನ್ನ ಕೇಳ್ಬಿಟ್ಟು ಒಬ್ಬ ಹೀರೋಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಕೊಟ್ಟು ಹೈಪ್ ಕೊಡ್ತಾರಲ್ಲ, ಆ ರೀತಿ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಂಡು ಆ ವೀಕ್ನೆಸ್ ಜೊತೆಗೆ ಜಗಳ ಆಡೋದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದೇ ಕಷ್ಟವಾದ ದಿನವನ್ನ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ನಿಮ್ಮ ವೀಕ್ ಎಮೋಷನ್, ನಿದ್ದೆ ಮಾಡು, ಇದೆಲ್ಲ ಮಾಡ್ಬೇಡ, ಯಾವ್ದಾದ್ರು ಮೂವಿ ನೋಡು, ನಿಂಗೆ ಇಷ್ಟ ಆಗೋ ಕೆಲಸವನ್ನ ಮಾಡು, ರೆಸ್ಟ್ ತಗೋ, ಈ ರೀತಿ ವಿಷಯಗಳನ್ನ ಪ್ರೊಕೆಸ್ಟಿನೇಟ್ ಮಾಡಿ ಅಂತ ಅವರು ಹೇಳ್ತಾರೆ. ಆವಾಗ್ಲೇ ನಿಮ್ಮ ಡಿಸಿಪ್ಲಿನ್ ಇಂದ ನೀವು ಅನ್ಕೊಂಡ ಫ್ರೀಡಮ್ ನಿಮ್ಗೆ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಈ ವಿಡಿಯೋದಲ್ಲಿ ಡಿಸಿಪ್ಲಿನ್ ಈಕ್ವಲ್ ಫ್ರೀಡಮ್ ಅನ್ನೋ ಬುಕ್ ಅಲ್ಲಿ ಕಲ್ತ್ಕೊಂಡ ಹಾಗೇನೆ ಇನ್ನೊಬ್ರು ನೇವಿ ಸೀಲ್ ಡೇವಿಡ್ ಗಾಗಿನ್ ಸ್ಟೋರೀಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈಗ ಸ್ಕ್ರೀನ್ ಅಲ್ಲಿ ಬರೋ ವಿಡಿಯೋವನ್ನ ನೀವು ಕ್ಲಿಕ್ ಮಾಡಿ ನೋಡ್ಕೋಬಹುದು. ನೀವು ಶಿಸ್ತಾಗಿ ಇರೋದಿಕ್ಕೆ ನಿಮ್ಮ ಹೆಲ್ತ್, ನಿಮ್ಮ ವೆಲ್ತ್, ನಿಮ್ಮ ಹ್ಯಾಬಿಟ್ಸ್, ಗೋಲ್ಸ್, ಡೈಲಿ ಫಾಲೋ ಮಾಡೋ ಟು ಡೂ ಲಿಸ್ಟ್ ಇದೆಲ್ಲವನ್ನ ಒಂದೇ ಜಾಗದಲ್ಲಿ ಟ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ 2024 ವರ್ಷದಲ್ಲಿ ನಮ್ಮ ಎಇ ಅಲ್ಟಿಮೇಟ್ ಜರ್ನಲ್ ನ 2.0 ವರ್ಷನ್ ಅನ್ನ ಆರ್ಡರ್ ಮಾಡಿ ಯೂಸ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಜರ್ನಲ್ ಲಾಂಚ್ ವಿಡಿಯೋವನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.